ಇದೇ ಕೈಯಲ್ಲಿ ನೀನು ಎತ್ಕೊಂಡು ನಿನಗೆ ಹೆಸರಿಟ್ಟಿದ್ದೆ. ಆದ್ರೆ ಇಷ್ಟು ಬೇಗ ನೀನು ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವನಾದ್ಯಾ ಅಂತ ಅನ್ನಿಸ್ತಿದೆ. ಮೊದಲನೇ ಸಲ ನಿಮ್ಮಮ್ಮನ ಮಡ್ಲಿಂದ ಎಲ್ಲರನ್ನು ಭಯದಲ್ಲಿ ನೋಡ್ತಾ ಅಷ್ಟು ಬೇಗ ಮುದ್ದು ಮುದ್ದಾಗಿ ನಗ್ತಾ ಬೆರಳನ್ನ ಹಿಡ್ಕೊಂಡಿದ್ದ ಕ್ಷಣ ನಮಗ್ ನೆನಪಾಗ್ತಿದೆ ಸೀನು. ಆದ್ಯ ಮತ್ತೆ ನಿನಗೆ ಮದುವೆ ಮಾಡ್ತಿರೋದು ನಮಗೆ ತುಂಬಾನೇ ಸಂತೋಷ ಕೊಡ್ತಿದೆ. ಏನ್ ಸೀನು, ಏನೋ ಹೇಳ್ಬೇಕು ಅಂತ ಬಂದಾಗಿತ್ತು? ಹೇಳಿ ಹೇಳಿ, ಇರು ಇರು. ಹೌದು ಮಾವ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. ಹೌದಾ, ಹೇಳು, ಏನ್ ಮಾತಾಡಬೇಕು? ಹೇಳು ಸೀನು. ಅತ್ತೆ, ಅದು ಹೇಳ್ಬಿಡು ಅದ್ಕೆ. ಅಂದ್ರೆ ಅದು ಅದು ಲೇ, ನೀನ್ ಇಲ್ಲಿದ್ಯಾ? ಮುಹೂರ್ತ ಇಡೋಕೆ ಟೈಮ್ ಆಗ್ತಿದೆ ಕಣೋ. ಅಲ್ಲಿ ಪುರೋಹಿತರು ಕರಿತಾ ಇದಾರೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಂದ್ರು ನಿಮ್ ಗಂಡ. ನಮ್ ಪ್ಲಾನ್ ಎಲ್ಲ ಗೋತಾ. ಅಷ್ಟು ಪಾರ್ವತಿ, ಎಲ್ಲ ಹೋಗ್ತೀಯಾ? ಅಣ್ಣಯ್ಯ ಏನೋ ಮಾತಾಡ್ಬೇಕಂತೆ. ಇವನಿಗೆ ಮಾತಾಡೋಕೆ ಏನಿರುತ್ತಮ್ಮ? ಇವನು ನಮ್ಮಗ ಆದ್ರೂ ನಿಮ್ ಕೈಲೇ ಬೆಳೆದವನು. ನೀವು ಇವನನ್ನ ಪ್ರಾಣದ ಹಾಗೆ ನೋಡ್ಕೊಂಡಿದ್ದೀರಿ. ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಳಕ್ಕೆ ಬಂದಿರ್ಬೇಕು. ಲೇ, ಬೇಗ ಆಶೀರ್ವಾದ ತಗೊಳ್ಳೋ. ಅಲ್ಲಿ ಪುರೋಹಿತರು ಅರ್ಜೆಂಟ್ ಮಾಡ್ತಾ ಇದಾರೆ. ಬೇಗ ಆಶೀರ್ವಾದ ತಗೊಳ್ಳೋ. ತಗೋ ಬೇಗ. ಪ್ರತ್ಯೇಕವಾಗಿ ನಮ್ಮ ಆಶೀರ್ವಾದ ತಗೋಬೇಕಾ ಭಾನುರೇ? ನಮ್ಮ ಆಶೀರ್ವಾದ ಸೀನುಗೆ ಯಾವತ್ತೂ ಇದ್ದೇ ಇರುತ್ತೆ. ಸೀನು, ಒಂದ್ಸಲ ನಿನ್ ಮದ್ವೆ ಅನ್ಕೊಂಡು ಏನೇನೋ ಕಾರಣಕ್ಕೆ ನಿಂತು ಹೋಗಿತ್ತು. ಈ ಸಲ ನಿನ್ನ ಮದುವೆ ಮಾತ್ರ ಸುತ್ತಮುತ್ತ 10 ಊರಿನವರು ಮಾತಾಡೋ ಹಾಗೆ ತುಂಬಾ ವೈಭವದಿಂದ, ಸಂಭ್ರಮದಿಂದ ಮಾಡ್ತೀವಿ. ನೋಡ್ತಾ ಇರು. ನಿನ್ನ ನನ್ನ ಹೊಟ್ಟೆಲ್ ಹುಟ್ಟಿದ ಮಗನ ಹಾಗೆ ನೋಡ್ಕೊಂಡಿದ್ದೀನಿ ಸೀನು.